ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಲವ್ಲಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಈ ಲೋಟೆಸ್ಟ್ ಡಿಸೈನ್ ಇರೋ ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ. ಇದೇ ಥರ ನಾನು 3 ಇಯರಿಂಗ್ಸ್ನ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಆಲ್ರೆಡಿ ಒಂದನ್ನು ಹಾಕಿದ್ದೀನಿ, ಇನ್ನೂ 2 ಪ್ಯಾಕಿಂಗಲ್ಲೇ ಇದೆ. ಇವಾಗ ಅವನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಇದೆಲ್ಲ ಡಿಸೈನ್ಗೂ ಪರ್ಲ್ ಇದ್ದೇ ಇರುತ್ತೆ. ಒಂದು ಪರ್ಲ್ ಡಿಸೈನ್, ಒಂದು ಲೋಟಸ್ ಡಿಸೈನ್, ಇನ್ನೊಂದು ಫ್ಲವರ್ ಥರ ಡಿಸೈನ್ ಕೊಟ್ಟಿದ್ದಾರೆ. ಇವಾಗ ನಾನು ವೇರ್ ಮಾಡ್ತಾ ಇರೋದು ಫ್ಲವರ್ ಡಿಸೈನ್ನ. ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ವೇರ್ ಮಾಡಿದಾಗ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ಕೂಡ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡಬೇಕು, ವಿಡಿಯೋಸ್ ಹಾಕಬೇಕು, ನಂದು ಒಂದು ಚಾನಲ್ ಇರಬೇಕು ಅಂತ ತುಂಬಾ ಆಸೆ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದರೆ ಇದನ್ನು ತೆಗಿಬೇಕಾದ್ರೆ ತುಂಬಾ ಕಷ್ಟ ಆಗ್ತಾಯಿತ್ತು. ತುಂಬ ಅಂದರೆ ಪೇನ್ ಆಗುತ್ತೆ. ಜಾಸ್ತಿ ಒತ್ತಿ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು, ಅಷ್ಟು ಲೂಸಾಗಿ ಇಟ್ಕೊಂಡಿರ್ಬೇಕು. ಇಲ್ಲಾಂದರೆ ನಿಮಗೂ ಕೂಡ ಬಿಚ್ಚೋವಾಗ ನನ್ನ ಥರನೇ ಪೇನ್ ಆಗುತ್ತೆ. ಸೊ ನೋಡಿಕೊಂಡು ಇಯರಿಂಗ್ಸ್ನ ಹಾಕ್ಕೊಳ್ಳಿ. ಮತ್ತು ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇವೆರಡು ಕೂಡ ಸಪ್ರೇಟಾಗಿ ಬಂದಿರುತ್ತೆ. ಪರ್ಲ್ ಸಪ್ರೇಟಾಗಿ ಬಂದಿರುತ್ತೆ, ಮತ್ತು ಫ್ಲವರ್ ಡಿಸೈನ್ ಸಪ್ರೇಟಾಗಿ ಬಂದಿರುತ್ತೆ. ಫಸ್ಟ್ ನಾವು ಪರ್ಲ್ನ ಹಾಕ್ಕೋಬೇಕು. ಆಮೇಲೆ ಏನು ಫ್ಲವರ್ ಕೊಟ್ಟಿರ್ತಾರಲ್ಲ ಅದನ್ನ ಹಿಂದೆ ಕಡೆಯಿಂದ ಹಾಕ್ಕೊಂಡು, ಆಮೇಲೆ ಅದನ್ನು ಸ್ವಲ್ಪ ಮುಂದೆ ತಗೊಂಡು ಬಂದುಬಿಟ್ಟು ಇಯರಿಂಗ್ಸ್ ಮೇಲೆ ಈ ಥರ ಹಾಕ್ಕೋಬೇಕು. ಇದನ್ನು ಕೂಡ ನೀವು ನೋಡ್ಬೋದು ಹೇಗೆ ಕಾಣಿಸುತ್ತೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಆ ಫ್ಲವರ್ ಡಿಸೈನ್ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವು ಕಾಲೇಜ್ಗೆ ಹೋಗ್ತಾ ಇರ್ಬೋದು ಅಥವಾ ಆಫೀಸಿಗೆ ಹೋಗ್ತಾ ಇರ್ಬೋದು, ಯಾರು ಬೇಕಾದರೂ ಇದನ್ನು ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮೀಶೋನಲ್ಲಿ ಜಸ್ಟ್ 121 ರೂಪಾಯಿಗೆ ಸಿಗ್ತಾ ಇದೆ. ಅಂದರೆ ನೀವು ನಂಬ್ತೀರಾ? ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ವರ್ತ್ ಅಂತ ಹೇಳ್ಬೋದು ನೋಡಿ. ಇವಾಗ ಪರ್ಲ್ಸ್ ಡಿಸೈನ್ ಇರೋ ಇಯರಿಂಗ್ಸ್ನ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ, ಇದು ಸ್ವಲ್ಪ ಹೇಗೆ ಹಾಕೋಬೇಕು ಅಂತ ಗೊತ್ತಾಗಲ್ಲ. ಆದರೆ ನಾನು ಇದನ್ನು ಸೆಕೆಂಡ್ ಟೈಮ್ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದನ್ನು ಹಿಂದೆಗಡೆ ಸೇಮ್ ಅದೇ ಥರನೇ ಹಿಂದೆಗಡೆಯಿಂದ ಹಾಕೋಬೇಕು. ನೋಡ್ತಾ ಇರ್ಬೋದು ನೀವು. ಇವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಎಷ್ಟು ಕ್ಯೂಟ್ ಆ್ಯಂಡ್ ಸ್ವೀಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ಥರ ನೀವು 1 ಪರ್ಲ್ ಯೂಸ್ ಮಾಡಿ ಕೂಡ ಹಾಕೋಬೋದು. ಇವಾಗ ನಾನು 2 ಕಡೆಯೂ ಇಯರಿಂಗ್ಸ್ನ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದೇ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೆ. ಇವಾಗ ಹೇರ್ ಸ್ಟೈಲ್ನ ಚೇಂಜ್ ಮಾಡ್ತಾ ಇದ್ದೀನಿ ನೋಡಿ. ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ? ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಿಮ್ಗೆ ಯಾವ ಇಯರಿಂಗ್ಸ್ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹೇರ್ ಸ್ಟೈಲ್ ಕೂಡ ಚೇಂಜ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಯಾವ ಹೇರ್ ಸ್ಟೈಲ್ ಇಷ್ಟ ಆಗುತ್ತೋ ಅದೇ ಥರ ಮಾಡ್ಕೊಳ್ಳಿ. ಬಾಯ್.